ಕೆಲವು ಸರಿ ವಯಸ್ಸಾದಮೇಲೆ, ಆದರೆ ಡಿ ಕೆ ಶಿವಕುಮಾರ್ ಅವ್ರ ವಯಸ್ಸಾದಮೇಲೆ ಹೇಗಿದ್ದೀರಿ ಅಂತ ಹೇಳಿದ್ರೆ, ಏನಪ್ಪ ಇದೀವಪ್ಪ ಹಿಂಗೆಯ, ಯಾವಾಗ ದೇವ್ರು ಕರಿತಾನೆ ಅವಾಗ ಹೋಗೋದಪ್ಪ ಅಂತ ಹೇಳ್ತಾರಲ್ಲ, ಆ ಪರಿಸ್ಥಿತಿ ಬಂದುಬಿಟ್ಟಿದ್ದಾರೆ. ಈಗ ದಿನ ದುಡ್ತಾ ಇದ್ದಾರೆ ಇವರು. ಸರ್ಕಾರ ಹಂಗಾಗಿದೆ, ಸರ್ಕಾರ ಹಂಗೆ ಆಗಿದೆ. ನೀವು ನಿರ್ಣಯ ತೆಗೆದುಕೊಳ್ಳುವಂಥ ದೃಷ್ಟಿ ಒಳಗೆ ಯಾವುದರಲ್ಲಿ ನಿಮಗೆ ಇಚ್ಛಾಶಕ್ತಿ ಕಾಣ್ತಾ ಇದೆ ಹೇಳಿ? ಇಚ್ಛಾಶಕ್ತಿಯನ್ನು ಪ್ರಕಟ ಮಾಡುವಂಥ ನಾಯಕತ್ವದ ಗುಣ ಅಂತ ಇರುತ್ತಲ್ಲ, ಅದು ಡ್ರೈವ್ ಮಾಡೋದು ನಾಯಕತ್ವದ ಗುಣ. ಆ ಡ್ರೈವ್ ಯಾವುದ್ರಲ್ಲಿ ಮಾಡ್ತಾಯಿದ್ದಾರೆ ಹೇಳಿ? ಆಡಳಿತದಲ್ಲಿ ಡ್ರೈವ್ ಕಾಣ್ತಾ ಇದೆಯಾ? ಅಭಿವೃದ್ಧಿಯಲ್ಲಿ ಡ್ರೈವ್ ಕಾಣ್ತಾ ಇದೆಯಾ? ಕೇವಲ ಕರಪ್ಷನ್ನಲ್ಲಿ ಮಾತ್ರ ಡ್ರೈವ್ ಕಾಣ್ತಾ ಇದೆ. ಇನ್ನು ಯಾವುದರಲ್ಲೂ ಡ್ರೈವ್ ಕಾಣ್ತಾ ಇಲ್ಲ. ಪಾಲಿಸಿಯಲ್ಲಿ ಡ್ರೈವ್ ಕಾಣ್ತಾ ಇದೆಯಾ? ಏನೋ ರಿಫಾರ್ಮ್ಸ್ ತಂದರು ಅನ್ನೋದ್ರೊಳಗೂ ಡ್ರೈವ್ ಇಲ್ಲ. ಏನೋ ಅಭಿವೃದ್ಧಿ ಮಾಡಿದ್ರು, ಇದನ್ನು 2.5 ವರ್ಷದಲ್ಲಿ ಇಂಥದ್ದು ಮಾಡಿದ್ದೀವಿ, ಮುಂದೆ 2.5 ವರ್ಷದಲ್ಲಿ ಇಂಥದ್ದು ಮಾಡ್ತೀವಿ ಅನ್ನೋದನ್ನು ಡೆವಲಪ್ಮೆಂಟ್ನ ತೋರಿಸ್ತಾ ಇದ್ದಾರೆ, ಅದು ಕಾಣ್ತಾ ಇಲ್ಲ. ಕೇವಲ ಸುದ್ದಿ ಆಗ್ತಿರೋದು ಯಾವುದ್ರಲ್ಲಿ ಹೇಳಿ? ಕರಪ್ಷನ್ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ, ಅತ್ಯಾಚಾರದ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ, ರೈತರ ಆತ್ಮಹತ್ಯೆ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ, ದರೋಡೆ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ, ಡ್ರಗ್ಸ್ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ. ಇದು ಬಿಟ್ಟರೆ ಇನ್ನು ಯಾವ ಕಾರಣಕ್ಕೆ ಸುದ್ದಿ ಆಗ್ತದೆ? ಒಳ್ಳೆಯ ಕಾರಣಕ್ಕೆ ಸುದ್ದಿ ಹೇಳಿ ನೀವು ನನಗಿಂತ ಹೆಚ್ಚು ಸುದ್ದಿಯನ್ನು ವಿಶ್ಲೇಷಣೆ ಮಾಡೋರು. ಒಳ್ಳೆಯ ಕಾರಣಕ್ಕೆ ಕಳೆದ 2.5 ವರ್ಷಗಳಲ್ಲಿ ಎಷ್ಟು ಅಂತ ನೀವು ಪಟ್ಟಿ ಮಾಡಿದ್ರೆ ಅದು ಸಿಂಗಲ್ ಡಿಜಿಟ್ ದಾಟಲ್ಲ. ಕೆಟ್ಟ ಕಾರಣಕ್ಕೆ ಅನ್ನೋದು ನೀವು ಹಲವಾರು ಸೆಂಚುರಿ ದಾಟ್ಬಿಡುತ್ತದು.